ಹರಿಹರ ವೀರಮಲ್ಲು ರಿಲೀಸ್ ಆಗಿದೆ. ತುಂಬಾ ವರ್ಷಗಳ ನಂತರ ಬೆಳ್ಳಿ ಪರದೆಗೆ ಪವನ್ ಕಲ್ಯಾಣ್. ಐತಿಹಾಸಿಕ ಕಥೆ, ಮೊಘಲರ ಆಡಳಿತ, ಕೊಹಿನೂರ್ ವಜ್ರ, ವೀರಮಲ್ಲು ರಾಬಿನ್ ಹುಡ್ ಸ್ಟೈಲ್, 250 ಕೋಟಿ ಬಜೆಟ್. ಈಗ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ. ಕರ್ನಾಟಕದಲ್ಲಿ ಚಡ್ಡಿ ಗ್ಯಾಂಗ್ ಹಾವಳಿ, ಅಂಡರ್ವೇರ್ ಹಾಕೊಂಡೆ ಭೀಕರ ದಾಳಿ. ಯಾರಿವರು ಅರಬೆತ್ತಲೆ ಕ್ರೂರಿಗಳು? ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜುಲೈ 2024 ಮಂಗಳೂರಲ್ಲಿ ದಾಳಿ. ಡಿಸೆಂಬರ್ 2024 ಹುಬ್ಬಳ್ಳಿ ಮನೆ ಲೂಟಿ. ಜುಲೈ 2025 ಉಡುಪಿ ಅಟ್ಯಾಕ್. ಜುಲೈ 2025 ವಿಜಯಪುರದಲ್ಲಿ ಹಾವಳಿ. ಹೀಗೆ ಚಿಕ್ಕಬಳ್ಳಾಪುರದಿಂದ ಶಿವಮೊಗ್ಗ ತನಕ, ಹೊಸಕೋಟೆಯಿಂದ ಮಹಾರಾಷ್ಟ್ರ ತನಕ ಯಾವುದೇ ಊರು ತಗೊಂಡ್ರು ಕೂಡ ಚಡ್ಡಿ ಗ್ಯಾಂಗ್ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ. ಕೈಯಲ್ಲಿ ಆಯುಧಗಳು, ಸೊಂಟದ ಕೆಳಗೊಂದು ಅಂಡರ್ವೇರ್, ಮುಖಕ್ಕೆ ಮಾಸ್ಕ್, ಕೈಲೊಂದು ಬ್ಯಾಗ್, ಇಷ್ಟು ಬಿಟ್ರೆ ಇವ್ರ ಹತ್ರ ಇನ್ನೇನು ಇರೋದಿಲ್ಲ. ಇವರ ಹಾವಳಿ ಮಾತ್ರ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಿದೆ. ಇತ್ತೀಚೆಗಷ್ಟೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವರು ಕಾಣಿಸ್ಕೊಂಡಿದ್ರು. ನೀವು ನೋಡ್ತಾ ಇರ್ಬೋದು ಚಿತ್ರದಲ್ಲಿ, ಈ ರೀತಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ತಿರುಗಾಡ್ತಿದ್ರು. ಈಗ ವಿಜಯಪುರದಲ್ಲೂ ಕೂಡ ಹಾವಳಿ ಇಟ್ಟಿದ್ದಾರೆ. ಸೇಮ್ ಈ ಹಿಂದೆ ಹೇಗೆ ದರೋಡೆಗಳಾಗಿದ್ವು ಅದೇ ರೀತಿ ದಾಳಿ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಆದರೆ ನಾಯಿಗಳ ಕಾರಣದಿಂದ ದರೋಡೆ ಫೇಲ್ ಆಗಿದೆ. ಪೊಲೀಸರು ಎಲ್ಲ ಕಡೆ ಕಟ್ಟೆಚ್ಚರ ಸಾರಿದ್ದಾರೆ. ಈಗ ಇದರ ಬೆನ್ನಲ್ಲೇ ಈ ಚಡ್ಡಿ ಗ್ಯಾಂಗ್ ಬಗ್ಗೆ ಆತಂಕ ಹೆಚ್ಚಾಗಿದೆ. ಹಾಗಿದ್ರೆ ಇದ್ದಕ್ಕಿದ್ದಂತೆ ಸೌಂಡ್ ಮಾಡ್ತಿರೋ ಈ ಚಡ್ಡಿ ಗ್ಯಾಂಗ್ ಯಾವುದು? ಕರ್ನಾಟಕದಲ್ಲಿ ಇವರು ಸೃಷ್ಟಿಸ್ತಿರೋ ಭಯ ಎಂತಹದ್ದು? ಈ ಅರಬೆತ್ತಲೆ ಕ್ರೂರಿಗಳ ಬಗ್ಗೆ ಪೊಲೀಸರು ಏನು ಹೇಳ್ತಿದ್ದಾರೆ ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಅರ್ಧ ರಾತ್ರಿಯಲ್ಲಿ ಎಂಟ್ರಿ, ಅರಬೆತ್ತಲೆ ಜಾಥಾ. ಕಳೆದ ಕೆಲ ತಿಂಗಳುಗಳಿಂದ ಈ ರೀತಿ ಸುದ್ದಿ ನೀವು ಕೇಳ್ತಾನೆ ಇದ್ದೀರಾ. ಬರ್ತಾರೆ, ಮನೆಗೆ ನುಗ್ತಾರೆ, ದಾಳಿ ಮಾಡಿಕೊಂಡು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಕೆಲ ಕಡೆ ಎನ್ಕೌಂಟರ್ ಮಾಡೋ ಮಟ್ಟಕ್ಕೂ ಇವರು ಹಾವಳಿ ಮಿತಿ ಮೀರ್ತಾ ಇದೆ. ಈಗ ಇದೇ ರೀತಿ ಘಟನೆ ವಿಜಯಪುರದ ತಾಳಿಕೋಟೆಯಲ್ಲೂ ಆಗಿದೆ. ತಾಳಿಕೋಟೆ ಟೌನ್ನಲ್ಲಿರೋ ಗಣೇಶ ನಗರ ಅನ್ನೋ ಕಡೆ ಕನಿಷ್ಠ 6 ಜನರ ಗ್ಯಾಂಗ್ ಕಂಡು ಬಂದಿತ್ತು. ಮುಖಕ್ಕೆ ಬಟ್ಟೆ ಸುತ್ತಕೊಂಡು, ಕೈಲಿ ಮಾರಕಾಸ್ತ್ರ ಹಿಡ್ಕೊಂಡು, ಮೇಲೊಂದು ಬನಿಯನ್, ಕೆಳಗೊಂದು ಚಡ್ಡಿ ಹಾಕೊಂಡು ರೌಂಡ್ ಹೊಡಿತಾ ಇದ್ರು. ನೋಡ್ತಿದ್ದಂತೆ ಒಂದ್ ಕಡೆ ಮನೆ ಒಳಗೆ ನುಗ್ಗೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಮನೆಯಲ್ಲಿ ಸಾಕಿದ ನಾಯಿಗಳು ಬೊಗಳೋಕ್ ಶುರು ಮಾಡಿದ್ಮೇಲೆ ಗ್ಯಾಂಗ್ ಓಡ್ ಹೋಗಿದೆ. ಹಾಗೆ ನೋಡಿದ್ರೆ ಕೆಲ ದಿನಗಳ ಹಿಂದೆ 2025 ಜುಲೈ 5ನೇ ತಾರೀಕು ಕೂಡ ಗೌರಿಬಿದನೂರಿನಲ್ಲಿ ಕಾಣಿಸ್ಕೊಂಡಿದ್ರು. ರೈಲ್ವೆ ಸ್ಟೇಷನ್ ಹತ್ರ ಬೆಳಗಿನ ಜಾವ 2:25 ಸುಮಾರಿಗೆ ಗ್ಯಾಂಗ್ ಕಾಣಿಸ್ಕೊಂಡಿತ್ತು. ಸೇಮ್ ಇದೇ ರೀತಿ ಚಡ್ಡಿ, ಮುಖಕ್ಕೊಂದು ಬಟ್ಟೆ ಸುತ್ತಕೊಂಡು, ಸೊಂಟದಲ್ಲಿ ಮಾರಕಾಸ್ತ್ರ ಹಿಡ್ಕೊಂಡು ಸುತ್ತಾಡ್ತಿದ್ರು. ಇನ್ನು ಇದಕ್ಕೂ ಮುನ್ನ ಹುಬ್ಬಳ್ಳಿಯಲ್ಲಿ ಎನ್ಕೌಂಟರೇ ಆಗಿತ್ತು. 2024 ಜೂನ್ 6ನೇ ತಾರೀಕು ಮನೆಗೆ ನುಗ್ಗಿದ್ದ ಈ ಚಡ್ಡಿ ಗ್ಯಾಂಗ್ ದಂಪತಿ ಮೇಲೆ ದಾಳಿ ಮಾಡಿ ದರೋಡೆ ಮಾಡಿ ಓಡಿ ಹೋಗಿತ್ತು. ಬಳಿಕ ಇವ್ರನ್ನ ಬೆನ್ನತ್ತಿ ಹೋಗಿದ್ದ ಹುಬ್ಬಳ್ಳಿ ಪೊಲೀಸರು ಕಳೆದ ಡಿಸೆಂಬರ್ನಲ್ಲಿ ಬೀದಿಯಲ್ಲೇ ಅವರ ಕಾಲಿಗೆ ಗುಂಡು ನುಗ್ಗಿಸಿದ್ರು, ಬನ್ನಿ ಚಡ್ಡಿ ಹಾಕೊಂಡು ಅಂತ. ಶಿವಮೊಗ್ಗದಲ್ಲೂ ಕೂಡ ನಟ್ಟ ನಡುರಾತ್ರಿಯಲ್ಲಿ ಕಾಣಿಸ್ಕೊಂಡಿದ್ರು. ಇರೋ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲೂ ಕೂಡ ಅನೇಕ ದರೋಡೆ ಕೇಸ್ಗಳು ವರದಿಯಾಗಿ ಅದರಲ್ಲಿ ಈ ಚಡ್ಡಿ ಗ್ಯಾಂಗ್ ಹೆಸರು ಕೇಳಿಬಂದಿತ್ತು. ಕಳೆದ ಜುಲೈ 19ನೇ ತಾರೀಕು ಉಡುಪಿಯ PWD ಕ್ವಾರ್ಟರ್ಸ್ನ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದ ನಿವಾಸಿಗಳನ್ನ ಬಂಧಿಸಲಾಗಿತ್ತು. ಇಬ್ಬರ ಹತ್ರ ಚಿನ್ನ, ಬೆಳ್ಳಿ, ಹಣ, ಆಭರಣ ಎಲ್ಲ ಸಿಕ್ಕಿದ್ವು. ಈ ಕೇಸಲ್ಲಿ ಬಂಧಿಸಲಾಗಿದ್ದ ಜವಾನ್ ಸಿಂಗ್ ಅನ್ನೋನ ಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ 11 ಕಳ್ಳತನ ಪ್ರಕರಣಗಳು ದಾಖಲಾಗಿದ್ವು. ಇನ್ನು ಕಾಲಿಯಾ ಅನ್ನೋ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಉಡುಪಿನಲ್ಲಿ 3, ಮಂಗಳೂರಲ್ಲಿ 1 ಕಳ್ಳತನ ಕೇಸ್ ದಾಖಲಾಗಿತ್ತು. ವಿಚಾರಣೆ ವೇಳೆ ಕರ್ನಾಟಕದ ಬೇರೆ ಬೇರೆ ಕಡೆ ಕಳ್ಳತನ ಮಾಡಿರೋದಾಗೂ ಕೂಡ ಬಾಯಿ ಬಿಟ್ಟಿದ್ದಾರೆ. ಅಲ್ಲದೆ ಬೆಂಗಳೂರು ಸೇರಿ ಅನೇಕ ಕಡೆಯವರು ಪ್ರತ್ಯಕ್ಷರಾಗಿದ್ರು. ಹಾಗಂತ ಇವರು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತನೂ ಅಲ್ಲ. ಇದೇ ಜಾಲ ದೇಶಾದ್ಯಂತ ಹರಡಿಕೊಂಡಿದೆಯಂತೆ. ದೇಶದ ನಾನಾ ಕಡೆಯವರು ಅರೆಸ್ಟ್ ಕೂಡ ಆಗಿದ್ದಾರೆ. ಹೀಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಕಂಡ ಅತ್ಯಂತ ಕುಖ್ಯಾತ ದರೋಡೆಕೋರರು ಅಂತ ಈ ಚಡ್ಡಿ ಗ್ಯಾಂಗ್ ಅನ್ನ ಗುರುತಿಸಲಾಗ್ತಾ ಇದೆ. ಹಾಗಿದ್ರೆ ಯಾವುದಿದು ಚಡ್ಡಿ ಗ್ಯಾಂಗ್? ಈ ಚಡ್ಡಿ ಗ್ಯಾಂಗ್ನ ಹಿಸ್ಟ್ರಿ ಮತ್ತು ಅವರ ಕುತಂತ್ರಗಳಿಂದಲೇ ಅವರು ಈ ಮಟ್ಟಕ್ಕೆ ಡೆಡ್ಲಿ ಅಂತ ಕರೆಸ್ಕೊಂಡಿದ್ದಾರೆ. ಹಾಗೆ ನೋಡಿದ್ರೆ ಈ ಗ್ಯಾಂಗ್ನ ಹಿಸ್ಟ್ರಿ 1987ಕ್ಕೆ ಹೋಗುತ್ತೆ. ಅಂದರೆ 30-40 ವರ್ಷಗಳಿಂದ ಇವರು ಆಕ್ಟಿವ್ ಆಗಿದ್ದಾರೆ. ಆರಂಭದಲ್ಲಿ ಉತ್ತರದ ರಾಜ್ಯಗಳಲ್ಲಿ ಅಂದರೆ ಉತ್ತರಾಖಂಡ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹರಿಯಾಣ, ದಿಲ್ಲಿ, ರಾಜಸ್ಥಾನಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇದ್ರು. ಆಮೇಲೆ ತೆಲಂಗಾಣ ಮತ್ತು ಆಂಧ್ರಕ್ಕೂ ಬಂದರು. ಬಳಿಕ ಮಹಾರಾಷ್ಟ್ರ, ಕರ್ನಾಟಕ, ಈಗ ಕನ್ಯಾಕುಮಾರಿ ತನಕ ಕೂಡ ತಮಿಳುನಾಡಿನಲ್ಲೂ ಕೂಡ ಅವರ ಜಾಲವನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದಾರೆ. ಯಾವ್ದು ಗ್ಯಾಂಗ್, ಇದರ ಬಾಸ್ ಯಾರು, ಯಾರಿಗೂ ಕ್ಲಾರಿಟಿ ಇಲ್ಲ. ಆದರೆ ಈ ರೀತಿ ಚಡ್ಡಿ ಗ್ಯಾಂಗ್ ಅನ್ನೋ ಹೆಸರಲ್ಲಿ ಸಿಕ್ಕಿಬಿದ್ದವರಲ್ಲಿ ಬಹುತೇಕರು ಫಾರ್ದಿಗಳು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಕಳ್ಳರಿಂದಾಗಿ ಇಡೀ ಫಾರ್ದಿ ಸಮುದಾಯದ ಮೇಲೆನೆ ಕೆಲವರು ಆರೋಪ ಮಾಡೋಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈ ಫಾರ್ದಿಗಳು ಒಂದು ಸಣ್ಣ ಬುಡಕಟ್ಟು ಸಮುದಾಯ, ಹೆಚ್ಚಾಗಿ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಾರೆ. ಗುಜರಾತ್ ಮತ್ತು ಆಂಧ್ರ ಪ್ರದೇಶದಲ್ಲೂ ಕೂಡ ಬುಡಕಟ್ಟು ಜನರು ಒಂದಷ್ಟಿದ್ದಾರೆ ಈ ಫಾರ್ದಿಗಳು. ಇವ್ರನ್ನ ಮೂಲತಃ ರಾಜಪೂತರ ವಂಶಸ್ಥರು ಅಂತ ಕೂಡ ಗುರುತಿಸಲಾಗುತ್ತೆ. ಈ ಫಾರ್ದಿಗಳು ರಾಜಸ್ಥಾನಿ ಮತ್ತು ಗುಜರಾತಿ ಭಾಷೆಯನ್ನ ಮಿಕ್ಸ್ ಮಾಡಿಕೊಂಡು ವಾಗ್ದಿ ಮತ್ತು ಫಾರ್ದಿ ಅನ್ನೋ ಭಾಷೆಗಳನ್ನ ಮಾತನಾಡ್ತಾರೆ. ಮೌಲಿ ಮಾತಾ, ಕಾಲಿಕಾ ಮಾತಾ, ಸಪ್ತ ಶೃಂಗಿ ಮಾತಾ, ವಾದೆ ಖಾನ್ ಮಾತಾ ಮತ್ತು
ಖೋಡಿಯಾರ್ ಮಾತಾ ಅಂಥೇಳಿ ಬೇರೆ ಬೇರೆ ದೇವರನ್ನ ಅವರು ಪೂಜಿಸ್ತಾರೆ. ಕುರಿ, ಮೇಕೆ ಇವುಗಳನ್ನೆಲ್ಲ ಬಲಿ ಕೊಡೋ ಪದ್ಧತಿಯನ್ನು ಕೂಡ ಫಾಲೋ ಮಾಡ್ತಾರೆ. ಇವ್ರ ಬಗ್ಗೆ ಬ್ರಿಟಿಷರ ಕಾಲದಲ್ಲೇ ಒಂದಷ್ಟು ನೆಗೆಟಿವ್ ಒಪಿನಿಯನ್ ಹರಡಲಾಗಿತ್ತು. ಇವರು ಬಿಲ್ಲು ಬಾಣ, ಕತ್ತಿ ಮತ್ತು ಹಂಟಿಂಗ್, ಈ ಬೇಟೆ ಆಡೋದು ಅದರಲ್ಲೆಲ್ಲ ಪರಿಣತಿಯನ್ನು ಹೊಂದಿದ್ರು. ಗೆರಿಲ್ಲಾ ಮಾದರಿ ಯುದ್ಧ ಕೂಡ ಇವರು ಹೈಲಿ ಎಫಿಷಿಯೆಂಟ್ ಆಗಿ ಮಾಡ್ತಾ ಇದ್ರು ಅಂತ. 1857ರಲ್ಲಿ ಬ್ರಿಟಿಷರ ವಿರುದ್ಧದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡ ಭಾರತದ 150 ಟ್ರೈಬ್ಸಲ್ಲಿ, ಬುಡಕಟ್ಟುಗಳಲ್ಲಿ ಈ ಫಾರ್ದಿಗಳು ಕೂಡ ಆಕ್ಟಿವ್ ಆಗಿದ್ರು ಅಂತ ಹೇಳಲಾಗುತ್ತೆ. ಹೀಗಾಗಿ ಬ್ರಿಟಿಷರು 1871ರಲ್ಲಿ ಕ್ರಿಮಿನಲ್ ಟ್ರೈಬ್ ಆ್ಯಕ್ಟ್ನ ತಗೊಂಬಂದು ಭಾರತದ 150 ಬುಡಕಟ್ಟು ಸಮುದಾಯಕ್ಕೂ ಕ್ರಿಮಿನಲ್ಸ್ ಅನ್ನೋ ಪಟ್ಟವನ್ನು ಕಟ್ಟಿದ್ರು. ಅದರಲ್ಲಿ ಈ ಫಾರ್ದಿಗಳನ್ನು ಕೂಡ ಕ್ರಿಮಿನಲ್ಗಳು ಅಂತ ಗುರುತಿಸಲಾಗಿತ್ತು. ಸ್ವಾತಂತ್ರ್ಯ ಬಂದ ನಂತರ ಬುಡಕಟ್ಟು ಜನರಿಗೆ ಬ್ರಿಟಿಷ್ ಸರ್ಕಾರ ಕಟ್ಟಿದ್ದ ಕ್ರಿಮಿನಲ್ ಪಟ್ಟವನ್ನು ತೆಗೆದುಹಾಕಲಾಯಿತು. ಹಾಗೆ ಫಾರ್ದಿಗಳಿಗೂ ಕೂಡ ಸ್ವತಂತ್ರ ಭಾರತದಲ್ಲಿ ಅಲೆಮಾರಿ ಬುಡಕಟ್ಟು ಅಂಥೇಳಿ ಗುರುತನ್ನು ಕೊಡಲಾಯಿತು. ಸುಮಾರು ಟೋಟಲ್ ಪಾಪ್ಯುಲೇಷನ್ 4,16,000 ಇವರಿರ್ಬೋದು ಅಷ್ಟೇ. ಇದರಲ್ಲಿ ಆಲ್ಮೋಸ್ಟ್ ಅರ್ಧಕ್ಕಿಂತ ಹೆಚ್ಚು ಫಾರ್ದಿಗಳು ಮಹಾರಾಷ್ಟ್ರದಲ್ಲೇ ಇದ್ದಾರೆ. ಸುಮಾರು 2.23 ಲಕ್ಷ ಇದ್ದಾರೆ ಅಲ್ಲಿ. ಮಧ್ಯಪ್ರದೇಶದಲ್ಲಿ ಸುಮಾರು 41,000, ಗುಜರಾತಲ್ಲಿ 30,000-40,000, ತೆಲಂಗಾಣದಲ್ಲಿ ಒಂದು 50,000 ಈ ಥರ ಹರಡಿಕೊಂಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಒಂದು 10,000-12,000 ಇರ್ಬೋದು ಅನ್ನೋ ಅಂದಾಜಿದೆ. ಸೊ ಇದೇ ಸಮುದಾಯದಲ್ಲಿರೋ ಕೆಲವರು ಈ ರೀತಿ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಇಡೀ ಅವರ ಆ ಸಮುದಾಯಕ್ಕೆ ದರೋಡೆಕೋರರ ಗ್ಯಾಂಗ್ ಅನ್ನೋ ಹೆಸರು ಬರೋಕೆ ಕಾರಣ ಆಗ್ತಿದ್ದಾರೆ ಅನ್ನೋದು ಆರೋಪ ಇಲ್ಲಿ, ವಿಚಾರ ಇಲ್ಲಿ. ಜೊತೆಗೆ ಅದೇನು ಫ್ಯಾಷನ್ ಇವ್ರದ್ದು ಅಥವಾ ಏನು ಯೂನಿಫಾರ್ಮೋ ಗೊತ್ತಿಲ್ಲ, ಚಡ್ಡಿ ಹಾಕೊಂಡು ಮುಖಕ್ಕೆ ಬಟ್ಟೆ ಕಟ್ಕೊಂಡೆಲ್ಲ ಬಂದು ದರೋಡೆ ಮಾಡ್ತಾರಲ್ಲ, ಹಾಗಾಗಿ ಚಡ್ಡಿ ಗ್ಯಾಂಗ್ ಅಂತ ಕೂಡ ಹೆಸರು ಬಂದಿದೆ ಅವರಿಗೆ. ಇವ್ರ ಲೆಕ್ಕಾಚಾರ ಏನು ಅಂದರೆ, ಬಟ್ಟೆ ತೆಗೆದಾಗ ಯಾರು ನೋಡಿದ್ರೆ, ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಏನಾದ್ರು ಆಗಿದ್ರೆ, ನೆಕ್ಸ್ಟ್ ಬಟ್ಟೆ ಹಾಕೊಂಡ್ಬಂದಾಗ ಟ್ಯಾಲಿ ಮಾಡೋದು ಕಷ್ಟ ಆಗುತ್ತೆ. ಅರೆನಗ್ನ ವ್ಯಕ್ತಿಯನ್ನು ಪೂರ್ಣ ಬಟ್ಟೆಯಲ್ಲಿ ಬಂದಾಗ, ಮುಖಕ್ಕೆ ಬಟ್ಟೆನೂ ಇಲ್ಲದೆ ಇದ್ದಾಗ ನೋಡಿದಾಗ ಅಷ್ಟು ಈಸಿಯಾಗಿ ದೇಹದ ಗಾತ್ರ ಅದೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ, ತಪ್ಪಿಸ್ಕೊಳ್ಳೋದು ಈಸಿ ಅನ್ನೋದು ಇವ್ರ ಲೆಕ್ಕಾಚಾರ ಅಂತೆ. ಬಟ್ಟೆ ಹಾಕೊಂಡಾಗ ಫಿಸಿಕ್ ಒಂಥರ ಕಾಣುತ್ತೆ, ಬಟ್ಟೆ ಹಾಕೊಂಡಿದ್ದಾಗ ಒಂಥರ ಕಾಣುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ಇವರು ಗ್ಯಾಂಗ್ಗೆ ಹೋಗೋದು, 4-8 ಜನರ ಟೀಮ್ ಕಟ್ಕೊಂಡೆ ನುಗ್ಗಿ ದಾಳಿ ಮಾಡೋದು. ಈ ಥರ ಮಾಡಿದ್ರೆ ಮನೆಯವರು, ಸೆಕ್ಯೂರಿಟಿ ಗಾರ್ಡ್ ಅವ್ರು ಯಾರು ಅಡ್ಡ ಬಂದರೂ ಕೂಡ ಹೊಡೆದು ಬಗ್ಗಿಸಿ ಅವ್ರ ಮೇಲೆ ಮೇಲುಗೈ ಸಾಧಿಸಿ ನಾವು ಲೂಟಿ ಮಾಡ್ಕೊಂಡು ಬರ್ಬೋದು ಅನ್ನೋದು ಇವ್ರ ಪ್ಲಾನ್. ಅಷ್ಟು ಮಾತ್ರ ಅಲ್ಲ, ಇವ್ರದ್ದು ಸೀಕ್ರೆಟ್ ಇಂಟೆಲಿಜೆನ್ಸ್ ಪಡೆ ಕೂಡ ಇದೆಯಂತೆ. ಅಂದರೆ ದರೋಡೆ ಮಾಡೋ ಮನೆ ಬಗ್ಗೆ ಮೊದಲೇ ಮಾಹಿತಿಯನ್ನು ಕಲೆ ಹಾಕ್ತಾರಂತೆ. ಯಾವಾಗ ಖಾಲಿ ಇರುತ್ತೆ, CCTV ಇದೆಯಾ, ಎಷ್ಟು ಜನ ಮನೇಲಿದ್ದಾರೆ, ಎಲ್ಲ ಮಾಹಿತಿಯನ್ನು ಮೊದಲೇ ಪಡ್ಕೊಂಡಿರ್ತಾರೆ. ಭದ್ರತೆ ಕಮ್ಮಿ ಇರೋ ಕಡೆ, ಪೊಲೀಸರು ಬೇಗ ಬರೋಕ್ಕೆ ಸಾಧ್ಯವಿಲ್ಲದ ಕಡೆ ಇವರು ದಾಳಿ ಮಾಡ್ತಾರೆ. ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ 2 ಗಂಟೆಯಿಂದ 4 ಗಂಟೆ ಟೈಮ್ನಲ್ಲೇ ಮನೆಗೆ ನುಗ್ತಾರೆ. ಜೊತೆಗೆ ದಾಳಿ ವೇಳೆ 16-18 ವರ್ಷದ ಒಳಗಿನ ಚಿಕ್ಕ ಮಕ್ಕಳು, 16 ವರ್ಷಕ್ಕಿಂತ ಕೆಳಗಿನವ್ರನ್ನೇ ಜಾಸ್ತಿ ಬಳಸೋದು ಇವರ ಸ್ಟ್ರಾಟಜಿ. ಯಾಕಂದರೆ ಅಪ್ರಾಪ್ತ ಮಕ್ಕಳಿಗೆ ಜಾಸ್ತಿ ಪನಿಷ್ಮೆಂಟ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ. ಜೊತೆಗೆ ಮನೆ ಒಳಗೆ ಪ್ರವೇಶ ಮಾಡೋಕ್ಕೂ ಕೂಡ ಇವರು ಕಾಮನ್ ಟ್ಯಾಕ್ಟಿಕ್ಸ್ನ ಯೂಸ್ ಮಾಡ್ತಾರೆ. ಅಕ್ಕಪಕ್ಕ ಸಂದಿಗೊಂದಿ ಕಡೆಗೆಲ್ಲ ಹೋಗಲ್ಲ, ನೇರವಾಗಿ ಚಿಲಕವನ್ನು ಮುರಿದು ಕಿಟಕಿ ಬಾಗಿಲುಗಳನ್ನೆಲ್ಲ ದಾಟಿಕೊಂಡು ಒಳಗೆ ನುಗ್ತಾರೆ. ಅಲ್ಲಿ ಹೆಚ್ಚು ಟೈಮ್ ವೇಸ್ಟ್ ಮಾಡಲ್ಲ, ಕೈಗೆ ಸಿಗೋ ಹಣ, ಚಿನ್ನ, ಮೊಬೈಲ್, ಎಲೆಕ್ಟ್ರಾನಿಕ್ಸ್ ಎಲ್ಲ ಹೊತ್ಕೊಂಡು ಹೋಗ್ತಾರೆ. ಕೆಲ ಟೈಮ್ನಲ್ಲಿ ಮಲಗಿರೋ ಮಾಲೀಕರು ಹೇಳದ ರೀತಿ ಸ್ಪ್ರೇ ಕೂಡ ಮಾಡ್ತಾರೆ. ಒಂದು ವೇಳೆ ಮನೇಲಿರೋರು ಪ್ರತಿರೋಧ ವ್ಯಕ್ತಪಡಿಸೋಕೆ ನೋಡಿದ್ರೆ ಮಾರಕಾಸ್ತ್ರ ತೋರಿಸಿ ಹೆದರಿಸ್ತಾರೆ, ಹೊಡಿತಾರೆ. ಹೀಗಾಗಿ ಅನೇಕ ಕಡೆ ಎಲ್ಲಿ ದರೋಡೆ ಮಾಡೋಕೆ ಹೋಗ್ತಾರೋ ಅಲ್ಲೆಲ್ಲ ಬಹುತೇಕ ಕಡೆ ಲೂಟಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಹಲವಾರು ಕೇಸಲ್ಲಿ ಯಶಸ್ವಿಯಾಗಿ ಪೊಲೀಸರು ಕೂಡ ಇವ್ರನ್ನ ಹಿಡಿದು ಜೈಲಿಗಟ್ಟಿ ಇವರಿಗೆ ಪನಿಷ್ಮೆಂಟ್ ಕೂಡ ಸಿಕ್ಕಿದೆ. ಆದರೂ ಇವ್ರು ಮಾಡೋದೇನು ನಿಲ್ಲಿಸ್ತಾ ಇಲ್ಲ, ಅದನ್ನೇ ಉದ್ಯೋಗ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಆಕ್ಟಿವ್ ಆಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಹೈ ಅಲರ್ಟ್ ಜಾರಿ ಮಾಡಿದ್ದಾರೆ. ಕೇರ್ಫುಲ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.